Hi, hello, namaskara guys. Welcome back to my next video. As usual, one week ಆಗಿದೆ guys video ಮಾಡಿ. ಸೊ ಇವತ್ತು ಸ್ಯಾಟರ್ಡೇ. ಸೊ ಸ್ಯಾಟರ್ಡೇ ಅಂದ ತಕ್ಷಣ ಕ್ರಿಕೆಟ್ ಅಂತೂ ಮಿಸ್ ಮಾಡೋದಕ್ಕಾಗದೇ ಇಲ್ಲ. ಸೊ ಈಗ ಫ್ರೆಂಡಿಗೆ ವೆಯ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ ಬರ್ತಿದ್ದಾಗೆ ಅಲ್ಲಿ ಹೋಗಿ ಆಡಬೇಕು, ಆಡಿ ಮುಗಿಸಿ ದೆನ್ ಫ್ರೆಂಡ್ ಬರ್ಡೇ ಇತ್ತು 2 days ಬ್ಯಾಕ್. ಸೊ ಸಿಗಲಿಕ್ಕಾಗಿರಲಿಲ್ಲ. ಸೊ ಇವತ್ತು ಅವ್ನು ಕೂಡ ಬರ್ತಾ ಇದ್ದಾನೆ. ಸೊ ಕೇಕ್ ಕಟ್ಟಿಂಗ್ ಅಂತ ಪ್ಲ್ಯಾನ್ ಇದೆ. ಸೊ ಹೋಗಿ ಕ್ರಿಕೆಟ್ ಆಡಿಕೊಂಡು ಸಿಗೋಣ. ಆಲ್ಮೋಸ್ಟ್ ಬಂದ ಇನ್ನೇನು ಇಲ್ಲಿ. ಸೊ ಪಿಕ್ ಮಾಡೋದಕ್ಕೆ ಬಂದ ಗಜ ಬಂದ. ಸೊ ಮುಗಿಸಿ ಸಿಗೋಣ. Bowling bro, bowling. Hey guys, ಕ್ರಿಕೆಟರ್ ಆಡಿ ಮುಗೀತು. ಅನ್ಫಾರ್ಚುನೇಟ್ಲಿ ಮ್ಯಾಚ್ ಸೋತ್ವಿ. ರೀಸನ್ ಸೋಲೋದಕ್ಕೆ ಮೇಯ್ನ್ ಇವನೊಬ್ಬ, ಜೊತೆಗೆ ಮೇಯ್ನ್ ಇವನೊಬ್ಬ. ಸೊ ಆಪೋಸಿಟ್ ಟೀಮ್ ತುಂಬ ಚೆನ್ನಾಗಿ ಆಡಿದ್ರು. ಸೊ ಏನೂ ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್. ಸೊ ನೆಕ್ಸ್ಟ್ ವೀಕ್ ಕಮ್ ಬ್ಯಾಕ್ ಮಾಡ್ತೀವಿ. ಆ್ಯಂಡ್ ಕೌಶಿಕ್ ಅವ್ನು ಅಲ್ಲಿದ್ದಾನೆ. ಸೊ ಅವನಂತೂ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡಿದ. ವಾಸ್ ಎ ಡ್ಯಾಮ್ ನೆಕ್ಸ್ಟ್ ಲೆವೆಲ್. ಸೊ ನೆಕ್ಸ್ಟ್ ವೀಕ್ ಕಮ್ ಬ್ಯಾಕ್ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ ಏನು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಕೌಶಿಕ್, ಹ್ಯಾಪಿ ಬರ್ಡೇ ಟು ಯು. ತಿನ್ನ ಹೊಟ್ಟೆ ಹಿಡ್ಕೊಳ್ಳೋ, ಹೊಟ್ಟೆ ಒಂದೇ ನಿಮಿಷ. ಅಣ್ಣ ಸುಮಾ ಮೇಡಮ್ ಇನ್ನೂ ಇದ್ದಾರಾ? ಇಲ್ಲ ನಾನೇ ಮಾಡ್ತೀನಿ. 16 ಪಾಸ್ ಔಟು. ಇಲ್ಲ ಕೇಕ್ ಸಕ್ಕರಾಗಿದೆ ಆ್ಯಕ್ಚುಲಿ. ಬಟರ್ ಸ್ಕಾಚ್ ನಾನೇ ಸೆಲೆಕ್ಟ್ ಮಾಡಿದ್ದು. ಗೋಪಿ ಸೆಲೆಕ್ಟ್ ಮಾಡಿ. ಇದು ನಮ್ಮ ಹಳೆ ಗಾಯ್ಸ್. ಮತ್ತೆ ಕಾಲೇಜ್ ನಿಮಗೆ ಕಾಣಿಸ್ತಿಲ್ಲ ಮಚ್ಚ. ಗಾಯ್ಸ್ ನಾವು ಓದಿದ್ದು ಕಾಲೇಜ್ ಇದು, ಡಿಗ್ರಿ ಕಾಲೇಜ್ ಇದು NI. ಇಲ್ಲಿ ತುಂಬ ಮೆಮೊರೀಸ್ ಇದೆ ಆ್ಯಕ್ಚುಲಿ. ಬಟ್ ಐ ಥಿಂಕ್ ಅದು ಕರೆಕ್ಟಾಗಿ ಕಾಣಿಸಿಲ್ಲ. ಪಾರ್ಕಿಂಗ್ ಲಾಟಲ್ಲಿ ಅಂತೂ ತುಂಬ ಮೆಮೊರೀಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ನಮ್ಮದಂತೂ. ಸೊ ಎಲ್ಲ ನೆನಪಾಗ್ತಿದೆ ಕಾಲೇಜ್ ನೋಡ್ತಿದ್ದಂಗೆ. ನಾವು ಕಾಲೇಜಲ್ಲಿ ಆಡಿದ್ದು, ಬಂಕ್ ಮಾಡಿದ್ದು, ಕಾಲೇಜಲ್ಲಿ ಎಂಜಾಯ್ ಮಾಡಿದ್ದು, ರ್ಯಾಗಿಂಗ್ ಮಾಡಿದ್ದು, ಜಗಳ ಎಲ್ಲನೂ ನೆಕ್ಸ್ಟ್ ಲೆವೆಲ್ ನೆನಪಾಗ್ತಿದೆ. NI ಕಾಲೇಜ್, ಫಸ್ಟ್ ಗ್ರೇಡ್, ಮೈಸೂರು. ಎಲೆಕ್ಷನ್ಗೆ It's all done. Thank you Kaushik for the great. We suggest this for the best people. ಪಂಚವಟಿ. ಕನ್ನಡದಲ್ಲಿ ಹೇಳೋ. ನಂಗೆ ಕನ್ನಡ ಬರಲ್ಲ ಕಣ. ನೀನು ಗಾಯ್ಸ್ ಊಟಕ್ಕೆ ಬಂದಿದ್ವಿ. ಸೊ ಊಟ ಎಲ್ಲ ಮುಗೀತು. ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಹೋದ್ಮೇಲೆ ಕೌಶಿಕ್ ಬರೋದಲ್ಲ. ಸೊ ಇಲ್ಲಿ ಸೊ ಎಲ್ಲರೂ ವೆಜ್ಜು. ಸೊ ಅದಕ್ಕೆ ಬಂದು ಹೋಟೆಲ್ ಪಂಚವಟಿಗೆ ಬಂದಿದ್ವಿ. ಊಟ ಮಾಡ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಗೆ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್ ಬಿಡೋ. ಒಂದು ವಿಡಿಯೋ ಬಾಯ್. ನೀವೊಂದು ಬಾಯ್ ಬಿಡೋ. ಬರ್ಡೇ ಬಾಯ್. ಸಾರಿ, ಬರ್ಡೇ ಆಗಿಬಿಟ್ಟಿದೆ ಆಲ್ರೆಡಿ. ಬಟ್ ಬಿಲೇಟೆಡ್ ಬರ್ಡೇ ಥರ ಇದು. ಸೊ ಒಂದು ಇವನ್ ಕೈಲಿ ಒಂದು ಬಾಯ್ ಹೇಳಿಸ್ಬಿಟ್ಟು ಸೊ ವಿಡಿಯೋ ಇಲ್ಲಿಗೆ ಏನು ಮಾಡೋಣ. ಸೊ ಒಂದು ವಿಡಿಯೋಗೊಂದು ಬಾಯ್ ಹೇಳ್ಬಿಟ್ಟು. ಬಾಯ್ ಫ್ರೆಂಡ್ಸ್. ಓಕೆ ಗೈಸ್, ಬಾಯ್ ಗಾಯ್ಸ್. ಏನಿಲ್ಲ, ಕಾಲೇಜ್ಗೆ ಹೋಗಿದ್ವಿ ಅಲ್ಲ, ಅಂದರೆ ಜಸ್ಟ್ ಕ್ರಿಕೆಟ್ ಮುಗಿಸಿ ಆನ್ ದ ವೇ ಹೋಗ್ತಾ ಇದ್ವಿ. ಸೊ ಲೈಕ್ ಕಾಲೇಜ್ ಮುಂದೆ ಕೇಕ್ ಕಟ್ ಮಾಡಿಸೋಣ, ನಮ್ಮ ಮೆಮೊರೀಸ್ ಎಲ್ಲ ಹಂಗೆ ನೆನ್ಪು ಮಾಡ್ಕೊಳ್ಳೋಣ ಅಂತ ಹೋಗಿದ್ವಿ.
ಸೊ ಸಿಕ್ಕಾಪಟ್ಟೆ ಓಲ್ಡ್ ಡೇಸಲ್ಲಿ ನೆನಪಾಯಿತು. ಆ ಕಾಲೇಜ್ ರೋಡ್, ಆ ಗೇಟ್ ಆಗಿರ್ಬೋದು, ಪಾರ್ಕಿಂಗ್ ಲಾಟ್ ಆಗಿರ್ಬೋದು, ನಾವಲ್ಲಿ ಆಡಿರೋ ಜಗಳ, ರ್ಯಾಗಿಂಗ್ ಆಗಿರ್ಬೋದು, ಜೂನಿಯರ್ಸ್ಗೆ ರ್ಯಾಗಿಂಗ್ ಮಾಡಿಕೊಂಡು ಕಂಪ್ಲೀಟ್ ದ ವೇ ದ ಡಿಗ್ರಿ ಲೈಫ್ ಇಸ್ ದ ಬೆಸ್ಟ್ ಲೈಫ್ ಗಾಯ್ಸ್. ಎಂಜಾಯ್ ಪ್ರತಿಯೊಬ್ಬರು ಕೂಡ ಕಾಲೇಜ್ ಲೈಫಲ್ಲಿ ಎಂಜಾಯ್ ಮಾಡ್ಕೋಬೇಕು, ಎಸ್ಪೆಷಲಿ ಬಾಯ್ಸ್. ಸೊ ಬಾಯ್ಸ್ ಹೆಂಗೆ ಅಂದರೆ ಕಾಲೇಜ್ ಮುಗಿ ತನಕ ಏನೂ ಗೊತ್ತಿರಲ್ಲ, ಜಸ್ಟ್ ಎಂಜಾಯ್, ಕಾಲೇಜ್ಗೆ ಹೋಗು, ಎಂಜಾಯ್ ಮಾಡು, ಸ್ಟಡೀಸ್ ಅಷ್ಟೇ. ಬಟ್ ದ ಬಾಯ್ಸ್ಗೆಲ್ಲ ದ ರಿಯಲ್ ಲೈಫ್ ಸ್ಟಾರ್ಟ್ಸ್ ಓನ್ಲಿ ಕಾಲೇಜ್ ಪಾಸ್ಔಟ್ ಆಗಿ, ಒನ್ಸ್ ಜಾಬ್ ಅಂತ ಜಾಯ್ನ್ ಆಗಿ, ರೆಸ್ಪಾನ್ಸಿಬಿಲಿಟೀಸ್ ಅಂತ ಬಂದಾಗ ದ ರಿಯಲ್ ಸ್ಟ್ರಗಲ್ ಸ್ಟಾರ್ಟ್ಸ್. ಅಲ್ಲಿ ದ ರಿಯಲ್ ಲೈಫ್ ವಾಟ್ ವಿ ಫೇಸ್ ಇದೆಯಲ್ಲ, ದಟ್ಸ್ ದ ರಿಯಲ್ ಲೈಫ್. ಬಟ್ ಫ್ರೆಂಡ್ಸ್ ಕೂಡ ತುಂಬ ಜನ ಫ್ರೆಂಡ್ಸ್ ಇದ್ದರು ಕಾಲೇಜ್ ಲೈಫಲ್ಲಿ, ಬಟ್ ಈಗ ನೋನ್ ಇಸ್ ಇನ್ ಕಾಂಟ್ಯಾಕ್ಟ್. ತುಂಬ ಜನ ಇಲ್ಲ, ಇದ್ದಾರೆ, ಬಟ್ ಸ್ವಲ್ಪ ಜನ ಅಷ್ಟೇ. ಅದರಲ್ಲೂ ಕೂಡ V4 ಈ ವಿಡಿಯೋಲಿ ಯಾರು ಬರ್ತಾರೆ, ಗುರು, ಕೌಶಿಕ್, ಗೋಪಿ ಆಗಿರ್ಬೋದು. V4 ಫ್ರಮ್ ಪಾಸ್ಟ್. ಕೌಶಿಕ್ ನನಗೆ ಆಲ್ಮೋಸ್ಟ್ ಒಂದು 15 years ಆ್ಯಂಡ್ ವಿ ಆರ್ ಫ್ರೆಂಡ್ಸ್. ಟಚ್ವುಡ್ ಅದಾಗೆ ಇರಲಿ. ಸೊ ನಾವು 4 ಜನ ಮತ್ತು ಪರ್ಮನೆಂಟಾಗಿ ಉಳ್ಕೊಂಡ್ವಿ. ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಇದ್ದಾರೆ ಬೈ ಫ್ರೆಂಡ್ಸ್, ಕಾಂಟ್ಯಾಕ್ಟ್ ಅಷ್ಟಿಲ್ಲ. ಅದು ಬಿಟ್ಟರೆ ಸೀನಿಯರ್ಸ್ ಆಗಿರ್ಬೋದು, ಸೀನಿಯರ್ಸ್ ಇದ್ದಾರೆ, ಸ್ವಲ್ಪ ಜನ ಕಾಂಟ್ಯಾಕ್ಟ್ ಇದ್ದಾರೆ. ಸೊ ಐ ಗಾಟ್ ದ ಬೆಸ್ಟ್ ಫ್ರೆಂಡ್ಸ್, ಬೆಸ್ಟ್ ಸೀನಿಯರ್ಸ್ ಆ್ಯಂಡ್ ದ ಬೆಸ್ಟ್ ಕಾಲೇಜ್ ಲೈಫ್. ಸೊ ನಾವೇನೇ ಮಾಡಿದ್ರು ಕಾಲೇಜ್ ಲೈಫ್ ಎಂಜಾಯ್ ಮಾಡ್ಕೋಬೇಕು. ಕಾಲೇಜಿಂದ ಪಾಸ್ಔಟ್ ಆದ್ವಿ ಅಂದ್ಕೊಳ್ಳಿ, ದ ಲೈಫ್ ನಿಜವಾಗ್ಲೂ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಸ್ಟ್ರಗಲ್ ಇರುತ್ತೆ, ದ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಬರುತ್ತೆ. ಸೊ ವಿ ಶುಡ್ ಮ್ಯಾನೇಜ್ ಎವ್ರಿಥಿಂಗ್, ದಟ್ಸ್ ವಾಟ್ ಬಾಯ್ಸ್ ವಾಟ್. ಸೊ ಜಸ್ಟ್ ಇದು ಹೇಳ್ಕೊಳ್ಳೋಣ ಅಂತ ಅನಿಸ್ತು. ಸೊ ಕಾಲೇಜಿಗೆ ಹೋಗಿದ್ದಕ್ಕೆಲ್ಲ ನೆನಪಾಯಿತು. ಸೊ ನಾವು ಎಂಜಾಯ್ ಮಾಡಿದ್ದಿದ್ದು ಆ 3 years ಇತ್ತಲ್ಲ, ದಟ್ಸ್ ಅ ನೆಕ್ಸ್ಟ್ ಲೆವೆಲ್. ಸೊ ಎವ್ರಿ ಒನ್ ವಿಡಿಯೋ ನೋಡ್ತಿರೋರು, ಸೊ ಕಾಲೇಜ್ ಲೈಫ್ ಏನಿದೆ ಎಂಜಾಯ್ ಮಾಡ್ಕೋಬೇಡಿ. ಕಾಲೇಜ್ ಆದಮೇಲೆ ಸೀರಿಯಸ್ ವಿ ಕ್ಯಾಂಟ್. ಲೈಫ್ ತುಂಬ ಕಲಿಸುತ್ತೆ. ಲೈಫ್ ಅನ್ನೋದು ಏನಂತ ಒನ್ಸ್ ಕಾಲೇಜಿಂದ ನಾವು ಈಚೆ ಬಂದ ಮೇಲೆ ಗೊತ್ತಾಗುತ್ತೆ.